ಇವತ್ತು ಹೇಳ್ಕೊಡ್ತಿರೋ ಸ್ಟಾಕ್ಸ್ ಅನಾಲಿಸಿಸ್ ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 21st of May 2024ಗೆ ಯೂಸ್ಫುಲ್ ಆಗಿರುತ್ತೆ. ಅದಕ್ಕೇ ವಿಡಿಯೋನ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ಹೋಗಿ ತಾವು ತಮ್ಮ ಡಿಮ್ಯಾಟ್ ಅಕೌಂಟ್ನ ಫ್ರೀಯಾಗಿ ಕ್ರಿಯೇಟ್ ಮಾಡಿಕೊಂಡು ತಾವು ಇಂಟ್ರಾಡೇ ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಸ್ಟಾಕ್ ಬಂದು ಮಾರುತಿ ಸುಜುಕಿ. ಓಕೆನಾ? ಸೊ ಗೈಸ್, ಮಾರುತಿ ಸುಜುಕಿ ಆನ್ ಅ 15-minute ಟೈಮ್ ಫ್ರೇಮ್, ವಾಟ್ ಯು ಗೈಸ್ ಕ್ಯಾನ್ ಸಿ ಹಿಯರ್. ನೋಡಿ, ನಾನು ಟ್ರೆಂಡ್ ಲೈನ್ ಸೆಲೆಕ್ಟ್ ಮಾಡಿ ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್. ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡ್ಕೊಳ್ಳಿ, ನಾನು ಅದೇ ಟಾಪಿಂದ ಬಾಟಮ್ವರೆಗೂ ಫಿಬೋನಾಚಿ ಹಾಕ್ತೀನಿ. ಈ ಟಾಪಿಂದ ಈ ಬಾಟಮ್ವರೆಗೂ ಫಿಬೋನಾಚಿ ಹಾಕ್ತೀನಿ. ಅವಾಗ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು ಪ್ರೈಸ್ ಎಕ್ಸಾಕ್ಟ್ ಆಗಿ ಫಿಬೋನಾಚಿದು 618 ಲೆವೆಲ್ಸಿಂದ ರಿಜೆಕ್ಷನ್ ಫೇಸ್ ಮಾಡಿದೆ. ಅರ್ಥ ಆಯ್ತಾ? ರಿಜೆಕ್ಷನ್ ಫೇಸ್ ಆಗಿ ಪ್ರೈಸ್ ಕನ್ಸಾಲಿಡೇಷನ್ ಆಗ್ತಿದೆ. ಅರ್ಥ ಆಯ್ತಾ? ಇವಾಗ ನೆಕ್ಸ್ಟ್ ನಾವು ಫಸ್ಟ್ ಲೆಟ್ ಅಸ್ ಟಾಕ್ ಅಬೌಟ್ ಬೈಯಿಂಗ್. ವೈ ಆಮ್ ಪ್ರಿಫರಿಂಗ್ ಫಾರ್ ಬೈಯಿಂಗ್ ಈಸ್, ಸೊ ಅದಕ್ಕೆ ನಾನು 1 hour ಟೈಮ್ ಫ್ರೇಮಲ್ಲಿ ನಿಮಗೆ ತೋರಿಸ್ತೀನಿ. ನೋಡಿ, ನಾನು ಈ ಸಪೋರ್ಟ್ ಝೋನ್ ಮಾರ್ಕ್ ಮಾಡ್ತೀನಿ. ಓಕೆನಾ? ಸೊ ಗೈಸ್, ದಿಸ್ ಝೋನ್ ವಾಸ್ ಆಕ್ಟಿಂಗ್ ಆಸ್ ಅನ್ ಸಪೋರ್ಟ್ ಸಪೋರ್ಟ್ ಸಪೋರ್ಟ್. ಓಕೆನಾ? ಪ್ರೈಸ್ ಎಕ್ಸಾಕ್ಟ್ ಆಗಿ ಸಪೋರ್ಟ್ ಝೋನ್ ಮೇಲಿಂದ ಸಪೋರ್ಟ್ ತಗೊಂಡು ಮೇಲೋಗಿದೆ. ಅರ್ಥ ಆಯ್ತಾ? ನಾವು ಲೆಟ್ ಅಸ್ ಮೂವ್ ಬ್ಯಾಕ್ ಟು 15-minute ಟೈಮ್ ಫ್ರೇಮ್. 15-minute ಟೈಮ್ ಫ್ರೇಮಲ್ಲಿ ಏನಾಯಿತು ಅಂದರೆ, ಪ್ರೈಸು ನೋಡಿ ಈ ಪಾಯಿಂಟಲ್ಲಿ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಲೋವರ್ ಹೈ ಲೋವರ್ ಲೋ ಫಾರ್ಮೇಷನ್ ಆಯಿತು. ಬಟ್ ಸೇಮ್ ಇದೇ ಸಪೋರ್ಟ್ ಪಾಯಿಂಟಿಂದ ಹೈಯರ್ ಹೈ ಹೈಯರ್ ಲೋ ಫಾರ್ಮೇಷನ್ ಆಗಿದೆ. ಅರ್ಥ ಆಯ್ತಾ? ಸೊ ದೆರ್ ಇಸ್ ಅ ಪಾಸಿಬಿಲಿಟಿ ದಟ್ ಟುಮಾರೋ ಪ್ರೈಸ್ ಕ್ಯಾನ್ ಬ್ರೇಕ್ ದಿಸ್ ಟ್ರೆಂಡ್ ಲೈನ್. ಅರ್ಥ ಆಯ್ತಾ? ಸೊ ಅದಕ್ಕೇನೆ ಫಸ್ಟು ನಾಳೆ ಬೈಯಿಂಗ್ ನೋಡಿ. ಓಕೆನಾ? ನಾಳೆ ಬೈಯಲ್ಲಿ ಮಾಡ್ತೀರಾ ಅಂದರೆ ಬೈ ವೆನ್ ಪ್ರೈಸ್ ಕ್ರಾಸಸ್ 12,720. ಓಕೆನಾ? 12,720 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನಾ ಬೇಟ್ 12,760 will be our target number 1. Target number 2 is going to be at 12,800. Okay, now 12,800 will be your ultimate target. Buy only when price crosses 12,720. Artha aita? Target number 1 is going to be at 12,760. Target number 2 is going to be at 12,800. Artha aita? Idu buying aitu. Ivaga now let us talk about selling. ನಾಳೆ ಸೆಲ್ಲಲ್ಲಿ ಮಾಡ್ತೀರಾ ಅಂದರೆ ಯು ಹ್ಯಾವ್ ಟು ವೇಟ್ ಅಂಟಿಲ್ ಪ್ರೈಸ್ ಕ್ರಾಸಸ್ ದಿಸ್ ಝೋನ್. ಈ ಝೋನ್ ಕೆಳಗೆ ಬ್ರೇಕ್ ಡೌನ್ ಸಿಕ್ತಿದ್ದಂಗೆ ಸೆಲ್ ಮಾಡಿ. ಓಕೆನಾ? ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 12,560 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನಾ ಬೇಟ್ 12,520 ಆ್ಯಂಡ್ ಟಾರ್ಗೆಟ್ ನಂಬರ್ 2 ಈಸ್ ಗೋನಾ ಬೇಟ್ 12,480 ವಿಲ್ ಬಿ ಯುವರ್ ಟಾರ್ಗೆಟ್ ನಂಬರ್ 2. 12,560 ಲೆವೆಲ್ಸ್ ಕೆಳಗೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. 12,520 ವಿಲ್ ಬಿ ಟಾರ್ಗೆಟ್ ನಂಬರ್ 1. 12,480 ವಿಲ್ ಬಿ ಅವರ್ ಟಾರ್ಗೆಟ್ ನಂಬರ್ 2. ಅರ್ಥ ಆಯ್ತಾ? ಇದು ಮಾರುತಿ ಸುಜುಕಿದು. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಟಾಕ್. ಸೊ ಗೈಸ್, ನೆಕ್ಸ್ಟ್ ಸ್ಟಾಕ್ ಬಂದು ಅದಾನಿ ಪೋರ್ಟ್ಸ್. ಓಕೆನಾ? ಅದಾನಿ ಪೋರ್ಟ್ ಅವನ 1 hour ಟೈಮ್ ಫ್ರೇಮ್ ನಾನು ನಿಮಗೆ ಒಂದು ಝೋನ್ ಮಾರ್ಕ್ ಮಾಡ್ತೀನಿ. ಓಕೆನಾ? ಈ ಝೋನ್ ಮಾರ್ಕ್ ಮಾಡ್ತೀನಿ. ಸೊ ಗೈಸ್, ದಿಸ್ ಝೋನ್ ರೈಟ್ ಹಿಯರ್ ಇಟ್ ವಾಸ್ ಆಕ್ಟಿಂಗ್ ಆಸ್ ಎನ್ ಸಪೋರ್ಟ್ ಝೋನ್. ಅರ್ಥ ಆಯ್ತಾ? ನೌ ದ ಸೇಮ್ ಝೋನ್ ರೈಟ್ ಹಿಯರ್ ಇಟ್ ಈಸ್ ಆಕ್ಟಿಂಗ್ ಆಸ್ ಎನ್ ರೆಸಿಸ್ಟೆನ್ಸ್ ಝೋನ್. ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 1. ಪ್ರೈಸು ರೆಸಿಸ್ಟೆನ್ಸ್ ಝೋನ್ ಹತ್ರ ಇದೆ. ನೆಕ್ಸ್ಟು ಇದು ಲೆಫ್ಟ್ ಶೋಲ್ಡರ್, ಇದು ಹೆಡ್, ಇದು ರೈಟ್ ಶೋಲ್ಡರ್. ಓಕೆನಾ? ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಅಲ್ಲಿ ಇದೆ. ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಅಲ್ಲಿ ಇದೆ. ಅರ್ಥ ಆಯ್ತಾ? ನೆಕ್ಸ್ಟು ಲೆಟ್ ಅಸ್ ಮೂವ್ ಆನ್ ಟು 15-minute ಟೈಮ್ ಫ್ರೇಮ್. ಸೊ ಗೈಸ್, 15-minute ಟೈಮ್ ಫ್ರೇಮಲ್ಲಿ ನೀವೇನು ನೋಡ್ಬೋದು ಅಂದರೆ
ನೋಡಿ ನಾನು ಇದೇ ಟಾಪಿಂದ ಓಕೆನಾ, ಈ ಟಾಪಿಂದ ಈ ಬಾಟಮ್ವರೆಗೂ ಫಿಬೋನಾಚಿ ಹಾಕ್ತೀನಿ. ಅವಾಗ ನೋಡಿ ಪ್ರೈಸು ಎಕ್ಸಾಕ್ಟ್ ಆಗಿ ಫಿಬೋನಾಚಿದು 618 ಲೆವೆಲ್ಸ್ ಹತ್ರ ಇದೆ. ಮಲ್ಟಿಪಲ್ ಟೈಮ್ಸ್ ಅಟೆಂಪ್ಟ್ ಮಾಡ್ತಿದ್ದೆ ಬ್ರೇಕ್ಔಟ್ ಕೊಡೋಕ್ಕೆ. ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 2. ಇವಾಗ ನಾವು ಫಸ್ಟು ಬೈಯಿಂಗ್ ಬಗ್ಗೆ ಮಾತಾಡೋಣ. ಓಕೆ, ಸೊ ಗೈಸ್, ನಾಳೆ ಬೈಯಲ್ಲಿ ಮಾಡ್ತೀರಾ ಅಂದರೆ ಬೈ ವೆನ್ ಪ್ರೈಸ್ ಗಿವ್ಸ್ ಬ್ರೇಕ್ಔಟ್ ಅಬೌವ್ ದಿಸ್ ಝೋನ್. ಅರ್ಥ ಆಯ್ತಾ? 1350 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಓಕೆನಾ? 1350 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 is gonna bet 1355. ಓಕೆನಾ? ನೆಕ್ಸ್ಟ್ ಟಾರ್ಗೆಟ್ ನಂಬರ್ 2 is gonna bet 1360 or 1365 will be our target number 2. 1350 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. 1355 will be our target number 1. 1360 or 1365 will be your target number 2. ಅರ್ಥ ಆಯ್ತಾ? ಇದು ಬೈಯಿಂಗ್ ಆಯಿತು. ನೌ ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಸೊ ಗೈಸ್, ನಾಳೆ ಸೆಲ್ಲಲ್ಲಿ ಮಾಡ್ತೀರಾ ಅಂದರೆ ಯು ಹ್ಯಾವ್ ಟು ವೇಟ್ ಅಂಟಿಲ್ ಪ್ರೈಸ್ ಕ್ರಾಸಸ್ ದಿಸ್ ಝೋನ್. ಓಕೆನಾ? ಸೆಲ್ ಓನ್ಲಿ ವೆನ್ ಪ್ರೈಸ್ ಕ್ರಾಸಸ್ 1330 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಟಾರ್ಗೆಟ್ ನಂಬರ್ 1 is gonna bet 1325 will be our target number 1. Target number 2 is gonna bet 1316 will be our target number 2. 1330 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. 1325 will be our target number 1. 1316 will be our target number 2. ಅರ್ಥ ಆಯ್ತಾ? ನೆಕ್ಸ್ಟ್ ಸ್ಟಾಕ್ ಬಂದು LNT, ಲಾರ್ಸನ್ ಅಂಡ್ ಟೊಬ್ರೊ. ಓಕೆನಾ? ಸೊ ಗೈಸ್, ಲಾರ್ಸನ್ ಅಂಡ್ ಟೊಬ್ರೊನ ನಾನು ನಿಮಗೆ 1 hour ಟೈಮ್ ಫ್ರೇಮಲ್ಲಿ ಅನಾಲಿಸಿಸ್ ಹೇಳ್ತೇನೆ. ಓಕೆ, 1 hour ಟೈಮ್ ಫ್ರೇಮಲ್ಲಿ ನೋಡ್ಕೊಳ್ಳಿ. ನಾನು ಈ ಝೋನ್ ಮಾರ್ಕ್ ಮಾಡಿದ್ದೀನಿ. ಓಕೆನಾ? ಸೊ ಗೈಸ್, ದಿಸ್ ಝೋನ್ ಇಟ್ ವಾಸ್ ಆ್ಯಕ್ಟಿಂಗ್ ಆ್ಯಸ್ ಅನ್ ಸಪೋರ್ಟ್ ಆ್ಯಂಡ್ ಇಲ್ಲಿ ನೋಡಿ ಈ ಪಾಯಿಂಟಲ್ಲಿ ಬ್ರೇಕ್ ಡೌನ್ ಸಿಕ್ಕಿದೆ. ಅರ್ಥ ಆಯ್ತಾ? ಬ್ರೇಕ್ ಡೌನ್ ಸಿಕ್ಕಿ ಇಲ್ಲಿ ನೋಡಿ ಫಸ್ಟ್ ಟೈಮು ರೀಟೆಸ್ಟ್ ಆಯಿತು. ಇವಾಗ ಪ್ರೈಸ್ ಇಸ್ ಅಟ್ ದ ಸೇಮ್ ಝೋನ್. ಸೊ ದಿಸ್ ಝೋನ್ ಇಟ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ಅನ್ ರೆಸಿಸ್ಟೆನ್ಸ್ ಝೋನ್. ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 1. ನೆಕ್ಸ್ಟ್ ನೋಡ್ಕೊಳ್ಳಿ, ನಾನು ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಆಲ್ಸೋ ಆ್ಯಕ್ಟಿಂಗ್ ಆ್ಯಸ್ ಅನ್ ರೆಸಿಸ್ಟೆನ್ಸ್. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್. ಅರ್ಥ ಆಯ್ತಾ? ನೆಕ್ಸ್ಟು ನಾವು ಲೆಟ್ ಅಸ್ ಮೂವ್ ಆನ್ ಟು 15 minute ಟೈಮ್ ಫ್ರೇಮ್. ಓಕೆನಾ? ಸೊ ಗೈಸ್, 15 minute ಟೈಮ್ ಫ್ರೇಮಲ್ಲಿ ನಾನು ಈ ಟಾಪಿಂದ ಓಕೆನಾ ಈ ಬಾಟಮ್ವರೆಗೂ ಫಿಬೋನಾಚಿ ಹಾಕ್ತೀನಿ. ಅವಾಗ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು ಪ್ರೈಸ್ ಈಸ್ ಅಟ್ 618 ಲೆವೆಲ್ಸ್. ಅರ್ಥ ಆಯ್ತಾ? ಇವಾಗ ನಾವು ಫಸ್ಟು ಸೆಲ್ಲಿಂಗ್ ಬಗ್ಗೆ ಮಾತಾಡೋಣ. ಓಕೆ, ಸೆಲ್ಲಿಂಗಿಗೆ ನೋಡ್ಕೊಳ್ಳಿ, ನಾನು ಟ್ರೆಂಡ್ ಲೈನ್ ಸೆಲೆಕ್ಟ್ ಮಾಡಿ ನಾನು ಈ ಬಾಟಮಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಅರ್ಥ ಆಯ್ತಾ? ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆ್ಯಕ್ಟಿಂಗ್ ಆಸ್ ಅನ್ ಸಪೋರ್ಟ್. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ಸಪೋರ್ಟ್ ಟ್ರೆಂಡ್ ಲೈನ್. ಓಕೆನಾ? ಸೊ ಗೈಸ್, ನಾಳೆ ನೋಡ್ಕೊಳ್ಳಿ, ಮಾರ್ಕೆಟ್ ಏನಾದರೂ ಫ್ಲ್ಯಾಟ್ ಓಪನ್ ಆಗಿ ಈ ಟ್ರೆಂಡ್ ಲೈನ್ ಕೆಳಗೆ ಬ್ರೇಕ್ ಡೌನ್ ಸಿಕ್ತು ಅಂದರೆ ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 3440. ಅರ್ಥ ಆಯ್ತಾ? 3440 ಲೆವೆಲ್ಸ್ ಕೆಳಗೆ ಸಸ್ಟೈನ್ ಆಗ್ತಿದೆ ಹಂಗೆ ಸೆಲ್ ಮಾಡಿ. ಟಾರ್ಗೆಟ್ ನಂಬರ್ 1 is gonna bet 3420 ಆ್ಯಂಡ್ ಟಾರ್ಗೆಟ್ ನಂಬರ್ 2 is gonna bet 3400 will be our ಟಾರ್ಗೆಟ್. ಅರ್ಥ ಆಯ್ತಾ? ಮಾರ್ಕೆಟ್ ಫ್ಲ್ಯಾಟ್ ಓಪನ್ ಆಗಿ 3440 ಲೆವೆಲ್ಸ್ ಕೆಳಗೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. 3420 will be our target number 1. 3400 will be our target number 2. ಅರ್ಥ ಆಯ್ತಾ? ಇದು ಫ್ಲ್ಯಾಟ್ ಓಪನಿಂಗ್ ಆಯಿತು. ಇವಾಗ ಲೆಟ್ ಅಸ್ ಟಾಕ್ ಅಬೌಟ್ ಗ್ಯಾಪ್ ಡೌನ್ ಓಪನಿಂಗ್. ಓಕೆನಾ? ಮಾರ್ಕೆಟ್ ಏನಾದರೂ ಇಲ್ಲೆಲ್ಲಾದರೂ ಗ್ಯಾಪ್ ಡೌನ್ ಓಪನ್ ಆಗೋಯ್ತು ಅಂದರೆ ಯು ಹ್ಯಾವ್ ಟು ವೆಯ್ಟ್ ಅಂಟಿಲ್ ಪ್ರೈಸ್ ಕ್ರಾಸಸ್ 3400. ಈ ರೌಂಡ್ ನಂಬರ್ ಲೆವೆಲ್ಸ್ ಕೆಳಗೆ ಸಸ್ಟೈನ್ ಆದರೆ ಮಾತ್ರ ಸೆಲ್ ಮಾಡಿ. ಅರ್ಥ ಆಯ್ತಾ? ಸೆಲ್ ಮಾಡಿ. ಟಾರ್ಗೆಟ್ ನಂಬರ್ 1 is gonna bet 3380 will be our target number 1. Target number 2 is gonna bet 3360 will be our target number 2.
3400 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. 3380 ವಿಲ್ ಬಿ ಟಾರ್ಗೆಟ್ ನಂಬರ್ 1, 3360 ವಿಲ್ ಬಿ ಯೋರ್ ಟಾರ್ಗೆಟ್ ನಂಬರ್ 2. ಅರ್ಥ ಆಯ್ತಾ? ಇದು ಸೆಲ್ಲಿಂಗ್ ಆಯಿತು. ನೌ ಲೆಟ್ ಅಸ್ ಟಾಕ್ ಅಬೌಟ್ ಬೈಯಿಂಗ್. ಓಕೆನಾ? ಸೊ ಗೈಸ್, ನಾಳೆ ಬೈಯಲ್ಲಿ ಮಾಡ್ತೀರಾ ಅಂದರೆ ಪ್ರೈಸ್ ನೋಡಿ ಈ ಟ್ರೆಂಡ್ ಲೈನ್ ಮೇಲೆ ಬ್ರೇಕ್ಔಟ್ ಕೊಟ್ಟು ಫಿಬೋನಾಚಿದು 618 ಲೆವೆಲ್ಸ್ ಮೇಲೆ ಕೂಡ ಬ್ರೇಕ್ಔಟ್ ಕೊಡಬೇಕು. ಅರ್ಥ ಆಯ್ತಾ? ಬೈ ವೆನ್ ಪ್ರೈಸ್ ಕ್ರಾಸಸ್ 3520 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 ಇಸ್ ಗೋನಾ ವೇಟ್ 3560 will be target number 1. Target number 2 is going to be at 3600 will be your target number 2. 3520 levels ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. 3560 will be target number 1. 3600 will be your target number 2. ಅರ್ಥ ಆಯ್ತಾ? ಓಕೆ ಗೈಸ್, ದಟ್ಸ್ ಇಟ್ ಫಾರ್ ಟುಡೇ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.